ನಮಸ್ಕಾರ ಕೆಜಿಕೆ ಬ್ಲಾಗ್ಸ್ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಿನಿ ಬ್ಲಾಗ್ ಚಂದ್ರಪಟ್ಟಣದಿಂದ ಶುರು ಮಾಡ್ತಿದ್ದೀನಿ. ನೆನ್ನೆ ಬಂದು ಇಲ್ಲೇ ಸ್ಟೇ ಆಗಿದೆ, ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಇವತ್ ಬೆಳಗ್ಗೆನೆ ಎದ್ದು ಚೌಲ್ಟ್ರಿ ಕಡೆಗೆ ಹೋಗಿ ನನ್ ಫ್ರೆಂಡ್ ಬಿಸಿ ಆಗಿದ್ದ, ನನ್ ಕೈಗೆ ಸಿಕ್ಕಿಲ್ಲ ಅಂತ ಸೀದಾ ಕಿಚನ್ ಗೆ ಎಂಟ್ರಿ ಕೊಟ್ಟು ಏನೇನ್ ಅಡಿಗೆ ಮಾಡ್ತಿದ್ದಾರೆ ಅಂತ ನಾನೊಂದ್ ರೌಂಡ್ ಹಾಕೊಂಡು ಕೊನೆಗೂ ನಮ್ ಮಧು ಮಗ ನಮ್ ಕೈಗೆ ಸಿಕ್ದ. ಅವನು ಒಂದ್ ಸ್ವಲ್ಪ ರೆಡಿ ಮಾಡಿ ಅದಾದ್ಮೇಲೆ ಒಂದ್ ಸ್ವಲ್ಪ ಅವನ ಜೊತೆನೆ ಇದ್ದು ಆಮೇಲೆ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ತಿಂಡಿ ತಿನ್ಕೊಳ್ಳೋದಕ್ಕೆ ಹೊಟ್ಬಿಟ್ಟೆ. ತಿಂಡಿ ಮುಗಿಸ್ಕೊಂಡು ತೋಟದಲ್ಲಿ ಕಾಯಿ ಸುಲ್ಸೋದಿತ್ತು ಅಂತ ನಾನ್ ಸೀದಾ ನಮ್ ತೋಟದ ಮನೆಗೆ ಬಂದೇ ಬಿಟ್ಟೆ. ಇವರ ಕಾಯಿ ಸುಲಿಯೋ ಸ್ಕಿಲ್ಸ್ ಮತ್ತೆ ಅವರ ಎಕ್ವಿಪ್ಮೆಂಟ್ ಸೈಕ್ ಆಗಿತ್ತು. ಒಳ್ಳೆ ಮೋಸಂಬಿ ಸಿಪ್ಪೆ ಸುಲ್ದಂಗೆ ಪಟ 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 ಅಂತ ಸುಲ್ದ್ ಎಸಿತಾ ಇದ್ರು. ಇದೇನು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಹಾಕಿ. ಅಂಡ್ ಇದನ್ನ ಟೇಸ್ಟ್ ಕೂಡ ಮಾಡಿದೆ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್. ಸಖತ್ತಾಗಿದೆ ಅಂತ ಅನಿಸ್ತು. ಅದಾದ್ಮೇಲೆ ಎಲ್ಲ ಪ್ಯಾಕ್ ಅಪ್ ಮಾಡ್ಕೊಂಡು ನಾನು ಬೆಂಗಳೂರು ಕಡೆಗೆ ಇವತ್ತು ನಮ್ಮ ಪಯಣ ಶುರು ಮಾಡಬೇಕಾಗಿತ್ತು. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವತ್ತು ಜುಪಿಟರ್ ನ ಬೆಂಗಳೂರು ತಗೊಂಡೋಗ್ತಾ ಇದೀನಿ. ಇದನ್ನ ಓಡಿಸ್ಕೊಂಡು ಹೋಗೋದೇ ಇರೋದು. ಸ್ವಲ್ಪ ದೂರ ಹೋಗಿದ್ದೆ, ಒಂದ್ ಸ್ಟಾಪ್ ಹಾಕಿ ಈ ಬಿಸಿಲಿಗೆ ತಣ್ಣಗಿರೋ ಒಂದ್ ಜ್ಯೂಸ್ ಕುಡ್ದು ತಂಪಾಗಿ ಇನ್ನೊಂದ್ ಸ್ವಲ್ಪ ದೂರ ಹೋಗಿ ಒಂದ್ ಪೆಟ್ರೋಲ್ಗೆ ಸ್ಟಾಪ್ ಹಾಕಿ ಅದೇ ಪೆಟ್ರೋಲ್ ಬಂಕ್ ಅಲ್ಲೇ ನೀರಿತ್ತು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ನೀರ್ ಕುಡ್ದು ನೆಕ್ಸ್ಟ್ ಸ್ಟಾಪ್ ನಮ್ ಮನೇನೆ ಅನ್ಕೊಂಡು ಫುಲ್ ಕೆಚ್ಕೊಂಡ್ ಬಂದ್ಬಿಟ್ಟೆ. ಹೊರಗಡೆ ಊಟ ಮಾಡದೆ ಇದ್ದಿದ್ದಕ್ಕೆ ಅಡ್ವಾಂಟೇಜ್ ನೋಡಿ, ಅದ್ಭುತವಾಗಿ ಬಿಸಿ ಬಿಸಿಯಾಗಿ ನಾನ್ ವೆಜ್ ಮಾಡಿದ್ರು ನಮ್ಮ ಅಕ್ಕ. ತಿಂದು ಒಂದ್ ರೌಂಡ್ ಸ್ಲೀಪ್ ಹಾಕಿ ಅದಾದ್ಮೇಲೆ ರಾತ್ರಿ ಊಟನ ನಮ್ಮ ಅಕ್ಕನ ಮನೆಯಲ್ಲೇ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬಂದೆ. ಬ್ಲಾಗ್ ನೋಡಕ್ ಇಷ್ಟ ಇರೋರು ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಅಂಡ್ ಮರಿದಂಗ್ ಫಾಲೋ ಮಾಡ್ಕೊಳ್ಳಿ.